ಸಾಮಾನ್ಯ ಮನುಷ್ಯನಿಗೆ ಏನ್ ಕನ್ಸಿರುತ್ತೆ, ಒಂದು ಸೈಟ್ ಇರಬೇಕು, ಆ ಸೈಟ್ ಅಲ್ಲಿ ತನ್ನದೇ ಆದಂತ ಒಂದು ಪುಟ್ಟ ಗೂಡು ಇರಬೇಕು, ಒಂದು ಮನೆ ಇರಬೇಕು ಅಂತ ಆಲೋಚನೆ ಮಾಡೋದು. ಅವರ ಕನ್ಸು ನನಸಾಗ್ಲಿ ಅಂತಂದಾನೆ ಈ ಗೌರಿಬಿದನೂರಿನಲ್ಲೇ ನಾವು ವಿತ್ DC ಕನ್ವರ್ಷನ್ ಪ್ಲಾನ್ ಅಪ್ರೂವಲ್ ಆಗಿರುವಂತ ಲೇಔಟ್ ನ ನಾವು ನಿಮ್ ಮುಂದಕ್ಕೆ ತರ್ತಾ ಇರೋದು. ಈ ಲೇಔಟ್ ಹೆಸರೇ JN ಬೃಂದಾವನ್ ಸಿಟಿ ಅಂತ. ಈಗ ಬನ್ನಿ, ಈ ಲೇಔಟ್ ಅಲ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ನಿಮ್ಗೆ DC ಕನ್ವರ್ಷನ್ ಆಗಿದೆ, ಗೌರಿಬಿದನೂರು ಪ್ಲಾನ್ ಅಪ್ರೂವಲ್ ಆಗಿದೆ, ಅಥಾರಿಟಿ ಏನಿದೆ ಇದರಿಂದ ಅಪ್ರೂವಲ್ ಆಗಿದೆ. ಸೊ ನೀವ್ ನೋಡ್ತಾ ಇರೋ ಹಾಗೆ ಪ್ರತಿಯೊಂದು ಪ್ಲಾಟ್ಗೂ ಪ್ರತಿಯೊಂದು ಪ್ಲಾಟ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿ ಆಗಿದೆ, ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ, ಜೊತೆ ಟ್ರೀ ಲೈನ್ ಆಗಿದೆ, ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿದೆ, ಸ್ಟ್ರೀಟ್ ಲೈಟ್ಸ್ ಕೂಡ ಕೊಟ್ಟಿ ಆಗಿದೆ. ಬ್ಯಾಂಕ್ಗಳ ಜೊತೆ ಟೈಅಪ್ ಇದೆ, ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಆಗುತ್ತೆ. ಯಾವ್ದೋ ಪ್ರೈವೇಟ್ ಫೈನಾನ್ಸ್ ಅವ್ರ ಕಡೆಯಿಂದ ಎಲ್ಲ, ನ್ಯಾಷನಲ್ ಬ್ಯಾಂಕ್ಸ್ ಇಂದಾನೆ ನಿಮ್ಗೆ ಲೋನ್ ಆಗುತ್ತೆ. ಒಂಥರ ಹಾಟ್ ಕೇಕ್ ಪ್ರಾಪರ್ಟಿ ಸರ್ ಇದು. ಪ್ರೈಮ್ ಲೊಕೇಶನ್ ಇದು. 1200 ಸ್ಕ್ವೇರ್ ಫೀಟ್, 1500 ಸ್ಕ್ವೇರ್ ಫೀಟ್, ಮತ್ತೆ ದೊಡ್ಡ ಸೈಜ್ ಸೈಟ್ಸ್ ಕೂಡ ಅವೈಲಬಲ್ ಇದೆ. ನೀವು ಟ್ರೈನ್ ಅಲ್ಲಾದ್ರೂ ಬನ್ನಿ, ಬಸ್ ಅಲ್ಲಾದ್ರೂ ಬನ್ನಿ, ಹೇಗೆ ಬಂದ್ರು ಗೌರಿಬಿದನೂರು ಟೌನ್ ಬರ್ತೀರಾ. ಗೌರಿಬಿದನೂರಲ್ಲಿ ಒಂದು ಆಟೋ ಹತ್ತಿದ್ರೆ ಸಾಕು, 5 ಅಥವಾ 10 ನಿಮಿಷದಲ್ಲಿ ತಗೊಬಂದು ನಮ್ಮ ಲೇಔಟ್ ಅಲ್ಲಿ ಬಿಟ್ಟು ಹೋಗ್ತಾರೆ ಸರ್. ಸೊ ನೀವು ಆಲ್ರೆಡಿ ಡೆವಲಪ್ ಆಗಿರೋ ಏರಿಯಾಕ್ಕೂ ಮತ್ತೆ ಈಗ ಡೆವಲಪ್ಮೆಂಟ್ ಆಗ್ತಾ ಇರೋ ಏರಿಯಾಕ್ಕೂ ಇಷ್ಟೇ ಸರ್ ವ್ಯತ್ಯಾಸ. ನೀವು ಬೆಂಗಳೂರು ಮತ್ತೆ ಗೌರಿಬಿದನೂರು ಸರ್. ಬೆಂಗಳೂರು ಆಲ್ರೆಡಿ ಡೆವಲಪ್ ಆಗಿದೆ, ಗೌರಿಬಿದನೂರು ಈಗ ಹೊಸದಾಗಿ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಈ ಲೇಔಟ್ಗೆ ನೋಡಿ 100 ಫೀಟ್ ರಿಂಗ್ ರೋಡು, 60 ಫೀಟ್ ರಿಂಗ್ ರೋಡು ನಮಗೆ ಎರಡೂ ಕಡೆಯಿಂದ ಪಾಸ್ ಆಗುತ್ತೆ. ಸೊ ವೆಸ್ಟ್ ಮತ್ತೆ ಸೌತ್ ಕಡೆಯಿಂದ ಎರಡೂ ಕಡೆಯಿಂದನೂ ನಮಗೆ 100 ಫೀಟ್ ಮತ್ತೆ 60 ಫೀಟ್ ರೋಡ್ ಪಾಸ್ ಆಗುತ್ತೆ. ಈ ಮನೆಯ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ವೀಕ್ಷಕರೇ, ಈ ಹೊಸ ವರ್ಷದಲ್ಲಿ ಸಾಕಷ್ಟು ಕನಸುಗಳು ಕಾಣ್ತಾ ಇರ್ತೀರಿ. ಏನಾದರೂ ಒಂದು ಹೊಸ ಜಾಗ ತಗೋಬೇಕು, ಆ ಜಾಗದಲ್ಲಿ ಸುಂದರವಾದ ಮನೆ ಕಟ್ಟಬೇಕಂತ ಕೂಡ ಎಲ್ಲರದ್ದು ಸಹಜವಾಗಿ ಆ ಥರದ್ದು ಒಂದು ಕನಸು ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಕೂಡ ಆ ಥರದೊಂದು ವಿಚಾರಕ್ಕೆ ಬಂದಿರತಕ್ಕಂಥದ್ದು. ನಾನಿವತ್ತು JN ಬೃಂದಾವನ ಸಿಟಿ ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ಲ್ಯಾಂಡಿಗೆ ಬಂದಿದ್ದೀನಿ. ಸೊ ಈ ನಾನು JN ಬೃಂದಾವನ ಸಿಟಿ ಅಂತ ಹೇಳಿದ ಕೂಡಲೇ ನಿಮ್ಗೆ ಸಾಕಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ ಸಹಜವಾಗಿ. ಸೊ ವೀಕ್ಷಕರೇ, ನಾನು ಇವತ್ತು ಒಂದು ಲ್ಯಾಂಡಿಗೆ ಬಂದಿದ್ದೀನಿ, ಒಂದು ಸೈಟ್ಗೆ ವಿಸಿಟ್ ಮಾಡಕ್ ಬಂದಿದ್ದೀನಿ. ಸೊ ಇಲ್ಲಿ ತುಂಬಾ ಅಂದ್ರೆ ಒಂದು ಬೇಸಿಕ್ ಇದರಲ್ಲಿ ಇಲ್ಲಿ ಸೈಟ್ನ ಮಾರಾಟ ಮಾಡ್ತಿರ್ತಕ್ಕಂಥದ್ದು. ಸೊ ಇದೆಲ್ಲ ಇನ್ನು ಪೂರ್ತಿ ಡೀಟೇಲ್ ಆಗಿ ಈ ವಿಚಾರ ತಿಳಿಸ್ಕೊಡ್ಲಿಕ್ಕೆ ಇಲ್ಲಿನ ಮಾರ್ಕೆಟಿಂಗ್ ಹೆಡ್ ಆಗಿರ್ತಕ್ಕಂತಹ ಕಿಶೋರ್ ಅವರಿದ್ದಾರೆ. ಸೊ ಈ ಪ್ರಾಪರ್ಟಿ ಬಗ್ಗೆ ಟೋಟಲ್ ಆಗಿ ಅವ್ರು ತಿಳಿಸ್ಕೊಡ್ತಾರೆ. ಸೊ ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್, ಕಿಶೋರ್ ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಗೆ ಹೊಸ ವರ್ಷದ ಶುಭಾಶಯಗಳು ಸರ್. ನಿಮಗೂ ಕೂಡ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷ ಅಂದ ಕೂಡಲೇ ಪ್ರತಿ ವರ್ಷನೂ ಏನಾದ್ರು ಒಂದು ಹೊಸದಾಗಿ ಏನಾದ್ರು ಚೇಂಜಸ್ ಬಯಸ್ತೀವಿ ಸರ್. ಹೌದು ಸರ್. ಒಂದು ಮನೆ ತಗೋಬೇಕು ಅಥವಾ ಇನ್ನೇನೋ ತಗೋಬೇಕು, ಒಂಚೂರು ಬದಲಾವಣೆ ಸಹಜವಾಗಿ ಬಯಸ್ತೀವಿ. ಹೌದು ಸರ್, ನೀವು ಹೇಳಿದ್ರೆ 100% ನಿಜ ಸರ್. ಅಂತದೇ ಒಂದು ಕಾನ್ಸೆಪ್ಟ್ ಗೆ ಬಂದಿದೀವಿ ನಿಮ್ಮನ್ನು ಹುಡ್ಕೊಂಡು. ಹೌದು. ಸೊ ಇವತ್ತು ನಿಮ್ಮ ಒಂದು ಲ್ಯಾಂಡ್ ಅಲ್ಲಿ ಇದೀವಿ, ಒಂದು ಸೈಟ್ ಅಲ್ಲಿ ಇದೀವಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಏನೆಲ್ಲ ಅಂದ್ರೆ ಒಂದು ಕೈಗೆಟುಕೋ ರೀತಿಯಲ್ಲಿ ಯಾವ ರೀತಿ ಇದೆ ನಿಮ್ಮ ಒಂದು ಇದರಲ್ಲಿ ಸರ್? ಸರ್ ನೋಡಿ, ನೀವು ಸ್ಟಾರ್ಟ್ ಮಾಡಿದಾಗ್ಲೇ ನನ್ಗೆ ಅನ್ನಿಸ್ತು ನಮ್ಮ ಮನ್ಸಲ್ಲಿ ಇರೋದನ್ನೆಲ್ಲ ನೀವೇ ಹೇಳ್ತಾ ಇದ್ದೀರಾ ಅಂತ. ನಮ್ಮ ಮನ್ಸಲ್ಲಿ ಇರೋದು ಒಂದೇ ಸರ್. ಈ ಹೊಸ ವರ್ಷದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನ್ ಕನ್ಸಿರುತ್ತೆ, ಒಂದು ಸೈಟ್ ಇರಬೇಕು, ಆ ಸೈಟ್ ಅಲ್ಲಿ ತನ್ನದೇ ಆದಂತ ಒಂದು ಪುಟ್ಟ ಗೂಡು ಇರಬೇಕು, ಒಂದು ಮನೆ ಇರಬೇಕು ಅಂತ ಆಲೋಚನೆ ಮಾಡುವಂಥದ್ದು. ಸೊ ಹಾಗಾಗಿ ಅವರ ಕನ್ಸು ನನಸಾಗ್ಲಿ ಅಂತಂದಾನೆ ಈ ಗೌರಿಬಿದನೂರಿನಲ್ಲೇ ನಾವು ವಿತ್ DC ಕನ್ವರ್ಷನ್ ಪ್ಲಾನ್ ಅಪ್ರೂವಲ್ ಆಗಿರುವಂತ ಲೇಔಟ್ ನ ನಾವು ನಿಮ್ ಮುಂದಕ್ಕೆ ತರ್ತಾ ಇರೋದು. ಈ ಲೇಔಟ್ ಹೆಸರೇ JN ಬೃಂದಾವನ್ ಸಿಟಿ ಅಂತ. ಸೂಪರ್ ಸರ್, ನೋಡಿ ಹೆಸರು ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ JN ಬೃಂದಾವನ. ಹೌದು, ಬೃಂದಾವನ ಅಂದ್ರೆ ಬೃಂದಾವನ ಅನ್ನೋದ್ರಲ್ಲ ಸರ್, ಎಷ್ಟು ಇದೆ ಅಲ್ವಾ, ಒಂದು ಪಾಸಿಟಿವ್ ಇದೆ. ಪದಕ್ಕೆ ಒಂದು ಅರ್ಥ ಇದೆ ಸರ್. ಈ ಅರ್ಥಕ್ಕೆ, ಈ ಪದಕ್ಕೆ ತಕ್ಕನಂತೆನೆ ನಾವು ಈ ಲೇಔಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ. ಸೊ ತಗೊಳ್ಳೋಂತವ್ರು ಯಾರೇ ಆಗಿರ್ಲಿ, ಅವ್ರಿಗೆ ಒಂದು ಕನ್ಸು ಇಟ್ಕೊಂಡೇ ತಗೊಳ್ಳೋದು. ಆ ಕನ್ಸಿಗೆ ಪೂರಕವಾಗಿನೇನೆ ಈಗ ಬನ್ನಿ, ಈ ಲೇಔಟ್ ಅಲ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ನಿಮ್ಗೆ DC ಕನ್ವರ್ಷನ್ ಆಗಿದೆ, ಗೌರಿಬಿದನೂರು ಪ್ಲಾನ್ ಅಪ್ರೂವಲ್ ಆಗಿದೆ, ಅಥಾರಿಟಿ ಏನಿದೆ ಇದರಿಂದ ಅಪ್ರೂವಲ್ ಆಗಿದೆ. ಇದ್ರ ಜೊತೆಗೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ನಾವು ಸೈಟ್ಸ್ ಕೊಡ್ತಾ ಇರುವಂತದ್ದು ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಓಕೆ. ಸೊ ನೀವ್ ನೋಡ್ತಾ ಇರೋ ಹಾಗೆ ಪ್ರತಿಯೊಂದು ಪ್ಲಾಟ್ಗೂ ಪ್ರತಿಯೊಂದು ಪ್ಲಾಟ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿ ಆಗಿದೆ, ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ, ಜೊತೆ ಟ್ರೀ ಲೈನ್ ಆಗಿದೆ, ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿದೆ, ಸ್ಟ್ರೀಟ್ ಲೈಟ್ಸ್ ಕೂಡ ಕೊಟ್ಟಿ ಆಗಿದೆ. ಸೊ ಹೇಳ್ಬೇಕಂದ್ರೆ ಎಲ್ಲ ರೆಡಿ ಇದೆ ಸರ್. ಎಲ್ಲ ರೆಡಿ ಇದೆ ಸರ್. ಇನ್ನೇನ್ ಈಗ ಒಂದ್ ಮನೆ ಕಟ್ಕೊಳ್ಳೋದಕ್ಕೆ ಇನ್ನೇನ್ ಬೇಕಿರುತ್ತೆ ಸರ್? ಒಬ್ಬ ಮನುಷ್ಯನಿಗೆ ಇನ್ನೇನ್ ಬೇಕಿರುತ್ತೆ. ಜೊತೆಗೆ ಟೈಟಲ್ಸ್ ಎಷ್ಟು ಕ್ಲಿಯರ್ ಇದೆ ಅಂತಂದ್ರೆ, ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ನಿಮ್ಗೆ 100% ಬ್ಯಾಂಕ್ ಕಡೆಯಿಂದ, ನ್ಯಾಷನಲ್ ಬ್ಯಾಂಕ್ ಕಡೆಯಿಂದಾನೇ ಲೋನ್ಗಳಾಗುತ್ತೆ. ಓಕೆ. ಸೊ ನಾವು ಬ್ಯಾಂಕ್ ಇಂದ ಕ್ಲಿಯರೆನ್ಸ್ ತಗೊಂಡೆ ನಾವು ಲೇಔಟ್ ಗಳನ್ನ ಮಾಡ್ತಾ ಇರೋದು. ಸೊ
ಬ್ಯಾಂಕ್ಗಳ ಜೊತೆ ಟೈಅಪ್ ಇದೆ, ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಆಗುತ್ತೆ. ಯಾವುದೋ ಪ್ರೈವೇಟ್ ಫೈನಾನ್ಸ್ ಅವ್ರ ಕಡೆಯಿಂದ ಎಲ್ಲ, ನ್ಯಾಷನಲ್ ಬ್ಯಾಂಕ್ಸ್ ಇಂದಾನೆ ನಿಮ್ಗೆ ಲೋನ್ ಆಗುತ್ತೆ. ಎಸ್ ಸರ್, ಹಾಗೇನೆ ಇವಾಗ ನಾವು ಇಲ್ಲಿ ನಿಂತಿರ್ತಕ್ಕಂಥ ರೋಡಲ್ಲಿ ಈ ರೋಡ್ ವಿಡ್ತ್ ಬಗ್ಗೆ ಹೇಳೋದಾದ್ರೆ ಸರ್. ಸರ್, JN ಬೃಂದಾವನ್ ಸಿಟಿಲಿ ನೀವು ಕೇಳ್ದ ಹಾಗೆ ಈಗ ನಾವೇನ್ ಸಬ್ ರೋಡ್ ಅಲ್ಲಿ ನಿಂತಿದೀವಿ, ಈ ಸಬ್ ರೋಡ್ ಬಂದು 30 ಅಡಿ ಸರ್, 30 ಫೀಟ್ ಸಬ್ ರೋಡ್, 30 ಫೀಟ್ ಸಬ್ ರೋಡ್. ಮತ್ತೆ ಇದಕ್ಕೆ ಹೊಂದ್ಕೊಂಡಂತೆ ಇರುವಂತ ಮೇನ್ ರೋಡ್ 40 ಫೀಟ್ ಸರ್, 40 ಫೀಟ್ ಮೇನ್ ರೋಡ್ ಕೊಟ್ಟಿದೀವಿ. ಕನೆಕ್ಟಿಂಗ್ ರೋಡ್ ಕೂಡ 40 ಫೀಟ್ ರೋಡ್ ಏನೇ. ಜೊತೆಗೆ ನಮ್ಮ ಲೇಔಟ್ಗೆ ಪ್ಲಸ್ ಪಾಯಿಂಟ್ ಏನೇನು ಅಂತಂದ್ರೆ, ಜಾಸ್ತಿ ಏನ್ ಬೇಡ ಸರ್, 2 ಮೇನ್ ಪ್ಲಸ್ ಪಾಯಿಂಟ್ ಮೇಜರ್ ಅಂತ ಹೇಳ್ತೀನಿ. ಈ ಮೇಜರ್ ಆಗಿ 100 ಫೀಟ್ ರಿಂಗ್ ರೋಡ್ ಮತ್ತೆ 60 ಫೀಟ್ ರಿಂಗ್ ರೋಡ್ ನಮ್ಮ ಪ್ರಾಪರ್ಟಿಗೆ ಅಟ್ಯಾಚ್ಡ್ ಆಗಿ ಹೋಗ್ತಾ ಇದೆ. ಸೊ ಇದು ಮಾಸ್ಟರ್ ಪ್ಲಾನ್ ಆಗಿರೋಂಥದ್ದನ್ನೇ ನಾವು ಹೇಳ್ತಾ ಇರೋದು, ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿರೋದನ್ನೇ ನಾವು ಹೇಳ್ತಾ ಇರೋದು. 100 ಫೀಟ್ ರೋಡು ನ್ಯಾಷನಲ್ ಹೈವೇ 234 ಏನಿದೆ, ಮಂಗಳೂರು ಟು ವೆಲುಪುರಂ ಹೈವೇ, ಈ ಹೈವೇ ಇಂದ 100 ಫೀಟ್ ರೋಡು ನಮ್ಮ ಪ್ರಾಪರ್ಟಿ ಒಳಕ್ಕೆ ಬರುತ್ತೆ. ಸೊ ಇಲ್ಲಿಂದ 60 ಫೀಟ್ ರೋಡು ನನ್ನ ಹಿಂದೆ ಏನ್ ಕಾಣ್ತಾ ಇದೆ, ಆ ಪಾರ್ಕ್ ಏರಿಯಾದಿಂದ 60 ಫೀಟ್ ರೋಡು ಗೌರಿಬಿದನೂರು RMC ಹತ್ರ ಜಂಕ್ಷನ್ ಇದೆ. ಆ ಗೌರಿಬಿದನೂರು RMC ಹತ್ರ ಇರೋ ಜಂಕ್ಷನ್ಗೆ ಈ 60 ಫೀಟ್ ರೋಡು ಕನೆಕ್ಟ್ ಆಗ್ತಾ ಇದೆ ಸರ್. ಒಂಥರ ಹಾಟ್ ಕೇಕ್ ಪ್ರಾಪರ್ಟಿ ಸರ್, ಇದು ಪ್ರೈಮ್ ಲೊಕೇಶನ್ ಇದು. ಸರ್ ಇವಾಗ ಫ್ಲಾಟ್ ಅಂದ್ರೆ ಯಾವ ಡೈಮೆನ್ಷನ್ಸ್ ಅಲ್ಲಿ ಇದೆ ಸರ್? ನಮ್ಮ JN ಬೃಂದಾವನ್ ಸಿಟಿಲಿ ನಿಮಗೆ 30, 40 ಮತ್ತೆ 30, 50 ಅಂದ್ರೆ 1200 ಸ್ಕ್ವೇರ್ ಫೀಟ್, 1500 ಸ್ಕ್ವೇರ್ ಫೀಟ್ ಮತ್ತೆ ದೊಡ್ಡ ಸೈಜ್ ಸೈಟ್ಸ್ ಕೂಡ ಅವೈಲಬಲ್ ಇದೆ. ಸೊ ಎಲ್ಲ ರೀತಿ ಸೈಜಲ್ಲೂ ಅವೈಲಬಲ್ ಇದೆ. ನಾವು ಹೇಳೋದು ಒಂದೇ ಸರ್, ನೀವು ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದಂಥ ಪ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ನೀವು ಯಾವ ಪ್ಲಾಟ್ ಸೆಲೆಕ್ಟ್ ಮಾಡ್ತೀರೋ ಆ ಪ್ಲಾಟ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗಿ ಕ್ಲಾರಿಫೈ ಮಾಡ್ಕೊಂಡಿದ್ದ ನಂತರನೇ ನೀವು ಮುಂದುವರಿರಿ ಸರ್. ಇದೊಂದು ಗ್ಯಾರಂಟಿ ನಾವು ಕೊಡ್ತೀವಿ. ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ಕ್ಲಾರಿಫಿಕೇಶನ್ ತಗೊಂಡಾದ ಮೇಲೆನೆ ನೀವೇನು ಅಗ್ರಿಮೆಂಟ್ ಆಗಲಿ ರಿಜಿಸ್ಟ್ರೇಷನ್ ಆಗಲಿ ಇದಕ್ಕೆ ಬನ್ನಿ ಸರ್, ನಾವು ಈ ತರ ಹೇಳ್ತೀವಿ ಸರ್. ಎಸ್ ಸರ್, ಹಾಗೇನೆ JN ಬೃಂದಾವನ್ ಸಿಟಿ, ಸೊ ಇದು ಎಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು, ಹಾಗೇನೆ ಜೊತೆಗೆ ಏನೆಲ್ಲ ಇಲ್ಲಿ ನಿಯರ್ ಬೈ ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್ಗಳಿದೆ ಸರ್? ಸೂಪರ್ ಸರ್, ಸೂಪರ್. ಈ JN ಬೃಂದಾವನ್ ಸಿಟಿಲಿ ಮೇನ್ ಆಗಿ JN ಬೃಂದಾವನ್ ಸಿಟಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದ್ರೆ, ಪ್ರೈಮ್ ಲೊಕೇಶನ್ ಗೌರಿಬಿದನೂರಿನ ಹೆಸರಾಂತ ಇಂಟರ್ನ್ಯಾಷನಲ್ ಸ್ಕೂಲ್, ಲೀಡರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಈ ಸ್ಕೂಲ್ ಆಪೋಸಿಟ್ ಇರುವಂಥದ್ದೇ ನಮ್ಮ JN ಬೃಂದಾವನ್ ಸಿಟಿ. ಜೊತೆಗೆ ಗೌರಿಬಿದನೂರಿಂದ ಜಸ್ಟ್ ಒಂದು 10 ನಿಮಿಷ ಡ್ರೈವ್ ಮಾಡಿದ್ರೆ ಸಾಕು, ಇಲ್ಲಿಗೆ ಬಂದ್ಬಿಡ್ತೀವಿ ಟೌನ್ ಸೆಂಟರ್ ಇಂದ. ಜೊತೆಗೆ ಮಧುಗಿರಿಯಿಂದ ರೀಚ್ ಆಗ್ತೀವಿ ಅಂದ್ರೆ, ಮಧುಗಿರಿಯಿಂದ ನ್ಯಾಷನಲ್ ಹೈವೇಲಿ ರೀಚ್ ಆಗ್ತೀರಾ. ನ್ಯಾಷನಲ್ ಹೈವೇಯಿಂದ 600 ಮೀಟರ್ಸ್ ದೂರದಲ್ಲಿ ನಮ್ಮ ಲೇಔಟ್ ಇದೆ. ಹಿಂದೂಪುರದಿಂದ ಬರ್ತೀರಾ, ಹಿಂದೂಪುರದಿಂದ ಸ್ಟೇಟ್ ಹೈವೇ 9 ಅಲ್ಲಿ ಟ್ರಾವೆಲ್ ಮಾಡ್ತೀರಾ. ಸ್ಟೇಟ್ ಹೈವೇ 9ಗೆ ಜಸ್ಟ್ ಒಂದು 400 ಮೀಟರ್ಸ್ ಅಲ್ಲಿ ನಮ್ಮ ಲೇಔಟ್ ಇದೆ. ಜೊತೆಗೆ ಬೆಂಗಳೂರಿಂದ ಬರ್ತೀರಾ, ಬೆಂಗಳೂರಿಂದ ಬರೋರು ಕೂಡ ಸೇಮ್ ಅದೇ ಸ್ಟೇಟ್ ಹೈವೇ 9 ಅಲ್ಲೇ ಬರ್ತೀರಾ. ಗೌರಿಬಿದನೂರು ಬೆಂಗಳೂರು ಜಂಕ್ಷನ್ ಏನ್ ಸಿಗುತ್ತೆ, ಆ ಜಂಕ್ಷನ್ ಇಂದ ಜಸ್ಟ್ 600 ಮೀಟರ್ಸ್ ಅಲ್ಲಿ ನಮ್ಮ ಲೇಔಟ್ ಇದೆ ಸರ್. ಸೊ ಹಾಗೇನೆ ಸರ್, ಅಂದ್ರೆ ಕೆಲವೊಬ್ರು ಅವ್ರವ್ರ ಕಾರ್ಗಳು ಇರುತ್ತೆ, ಡೈರೆಕ್ಟ್ ಇಲ್ಲಿ ವಿಸಿಟ್ ಮಾಡ್ತಾರೆ. ಒಂದ್ ವೇಳೆ ಬಸ್ಸು ಟ್ರೈನು ಈ ತರ ಈ ಮುಖಾಂತರ ಬರೋರಿಗೆ ಯಾವ ರೀತಿ ಅಂದ್ರೆ ಸುಲಭ ಆಗಿರುತ್ತೆ ಸರ್? ಸುಲಭ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಟ್ರೈನ್ ಅಲ್ಲಾದ್ರೂ ಬನ್ನಿ, ಬಸ್ ಅಲ್ಲಾದ್ರೂ ಬನ್ನಿ, ಹೇಗೆ ಬಂದ್ರು ಗೌರಿಬಿದನೂರು ಟೌನ್ ಬರ್ತೀರಾ. ಗೌರಿಬಿದನೂರಲ್ಲಿ ಒಂದು ಆಟೋ ಹತ್ತಿದ್ರೆ ಸಾಕು, 5 ಅಥವಾ 10 ನಿಮಿಷದಲ್ಲಿ ತಗೊಬಂದು ನಮ್ಮ ಲೇಔಟ್ ಅಲ್ಲಿ ಬಿಟ್ಟು ಹೋಗ್ತಾರೆ ಸರ್. ಏನಿಲ್ಲ, ಅವ್ರು ಕೇಳೋದು ಒಂದೇ, ಒಂದು ರೇಮಂಡ್ಸ್ ಫ್ಯಾಕ್ಟ್ರಿ ಮತ್ತೆ ಇನ್ನೊಂದು ಲೀಡರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಇವೆರಡು ಪಾಸ್ ಮಾಡ್ಕೊಂಡು ಬಂದ್ರೆ ನಮ್ಮ ಲೇಔಟ್ ಒಳಗೆ ಬಂದ್ಬಿಡ್ತೀರಾ ಸರ್. ಸರಿ, JN ಬೃಂದಾವನ್ ಸಿಟಿಗೆ ಸೊ ನಿಯರ್ ಬೈ ಏನೇನು ಲ್ಯಾಂಡ್ ಮಾರ್ಕ್ಗಳಿದೆ ಸರ್? ಸರ್, JN ಬೃಂದಾವನ್ ಸಿಟಿ ನಾ ಮುಂಚೆನೆ ಹೇಳ್ದಾಗೆ ಗೌರಿಬಿದನೂರಿನ ಏಕೈಕ DC ಕನ್ವರ್ಟೆಡ್ ಪ್ಲಾನ್ ಅಪ್ರೂವ್ಡ್ ಲೇಔಟ್ ಸರ್. ಸೊ ಈ ಲೇಔಟ್ಗೆ ನಿಯರೆಸ್ಟ್ ಅಂತ ಹೇಳೋದಾದ್ರೆ ಇಂಟರ್ನ್ಯಾಷನಲ್ ಸ್ಕೂಲು ನಮಗೆ ನಡ್ಕೊಂಡು ಹೋಗ್ಬೋದು ಸರ್. ಒಂದು 200 ಮೀಟರ್ ದೂರ ಇದೆ ಲೀಡರ್ಸ್ ಇಂಟರ್ನ್ಯಾಷನಲ್ ಸ್ಕೂಲು. ಆ ಲೀಡರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಪಕ್ಕದಲ್ಲೇ ಇರೋಂಥದ್ದು ರೇಮಂಡ್ಸ್ ಸಿಲ್ವರ್ ಸ್ಪಾರ್ಕ್ ರೇಮಂಡ್ಸ್ ಫ್ಯಾಕ್ಟರಿ. ಸೊ ಇದ್ರ ಜೊತೆಗೆ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಎಲ್ಲ ಜಸ್ಟ್ 5 ನಿಮಿಷ ದೂರದಲ್ಲಿ ಇರುವಂಥದ್ದು ನಮ್ಮ ಲೇಔಟ್ಗೆ. ರೈಲ್ವೆ ಸ್ಟೇಷನ್ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಕೂಡ 1.5 ಕಿಲೋಮೀಟರ್ ಆಗುತ್ತೆ, ಗೌರಿಬಿದನೂರು ಬಸ್ ಸ್ಟ್ಯಾಂಡ್. ಸೊ ಇದ್ರ ಜೊತೆಗೆ ಗೌರಿಬಿದನೂರು RMC ಇಲ್ಲಿಂದ ನಡ್ಕೊಂಡು ಹೋಗ್ತೇವೆ ಅಂದ್ರೆ ಡೈಲಿ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಆಗುತ್ತೆ ಸರ್. ಇದ್ರ ಜೊತೆಗೆ ಹಾಸ್ಪಿಟಲ್ಸ್ ಅಂತ ಹೇಳಿದ್ರೆ ಗೌರಿಬಿದನೂರು ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಮಾನಸ ಆಸ್ಪತ್ರೆ, ಅರುಣ ಆಸ್ಪತ್ರೆ, ಇವುಗಳೆಲ್ಲನೂ ಜಸ್ಟ್ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಇಷ್ಟೆಲ್ಲ ಆಸ್ಪತ್ರೆಗಳು ನಿಮ್ಗೆ ಕವರ್ ಆಗುತ್ತೆ. ಇದ್ರ ಜೊತೆಗೆ ಡೈಲಿಗೆ ಹೇಗಪ್ಪ ತರಕಾರಿ ತಗೋಬೇಕು, ದಿನಸಿ ತಗೋಬೇಕು ಅಂತಂದ್ರೆ, ಸೊ ಇಲ್ಲಿ ನಾವೇನ್ ಹೇಳೋದು, ನಮ್ಮ ಲೇಔಟ್ ಇಂದ ಜಸ್ಟ್ 200 ಮೀಟರ್ ಆಚೆ ಒಂದು ರೇಮಂಡ್ಸ್ ಫ್ಯಾಕ್ಟ್ರಿ ಏನಿದೆ, ಇದ್ರ ಆಚೆ ದಿನಾ ಸಂಜೆ ಒಂದು ಚಿಕ್ಕ ಮಾರ್ಕೆಟ್ ಆಗಿ ಫ್ರೆಶ್ ತರಕಾರಿ ಹಣ್ಣುಗಳನ್ನ ಎಲ್ಲ ಮಾರ್ತಾ ಇರ್ತಾರೆ.
ಸೊ ತರಕಾರಿ ಎಲ್ಲ ಇಲ್ಲೇ ನಿಮ್ಗೆ 200 ಮೀಟರಲ್ಲೇ ಸಿಗುತ್ತೆ. ಇನ್ನು ದಿನಸಿ ಎಲ್ಲ ಅಂತಂದರೆ ನಮ್ಮ ಗೌರಿಬಿದನೂರು ಟೌನ್ ಅಷ್ಟು ಒಳಗಡೆ ಅಷ್ಟು ಹೋಗೋ ಅಷ್ಟೇ ಇಲ್ಲ. ಸೊ ಗೌರಿಬಿದನೂರು ಟೌನಿಂದ ಆಚೆನೇ ಎಲ್ಲ ಇದೆ. ಈಗ ವಿಶಾಲ್ ಮೆಗಾ ಮಾರ್ಟ್ ಆಗಲಿ, ನೆಕ್ಸ್ಟ್ ಡಿ ಮಾರ್ಟ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ನಮಗೆ ಜಸ್ಟ್ 1 ಕಿಲೋಮೀಟರ್ ಸರೌಂಡಿಂಗಲ್ಲೇ ಸಿಗ್ತಾ ಇದೆ ಸರ್. ಸರ್ ಹಾಗೇನೆ ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಸೈಟ್ಗಳು ಎಲ್ಲ ಕಡೆ ಸಿಗುತ್ತೆ ಸರ್. ಹೌದು. ಸೊ ವಿಶೇಷವಾಗಿ JN ಬೃಂದಾವನ್ ಸಿಟಿಗೆ ಹೌದು ಈ ಒಂದು ಇದಕ್ಕೆ ಯಾಕೆ ಜನಗಳು ಇನ್ವೆಸ್ಟ್ ಮಾಡಬೇಕು ಅಂತ? ಕರೆಕ್ಟ್ ಸರ್. ಈ JN ಬೃಂದಾವನ್ ಸಿಟಿಲಿ ಸರ್ ಮೇನ್ ಆಗಿ ಹೇಳಬೇಕಾದ್ರೆ, JN ಬೃಂದಾವನ್ ಸಿಟಿಯಲ್ಲಿ ನಾವು ಕೋಟ್ ಮಾಡ್ತಾ ಇರೋದೇ ಬಹಳಷ್ಟು ಬೇಸಿಕ್ ಪ್ರೈಸ್. ಈ ಬೇಸಿಕ್ ಪ್ರೈಸ್ ಯಾಕೆ ಕೋಟ್ ಮಾಡ್ತಾ ಇದೀವಿ ಅಂತಂದ್ರೆ, ಒಬ್ಬ ಸಾಮಾನ್ಯ ಜನ ಏನಿದಾನೆ, ಸಾಮಾನ್ಯ ಜನಕ್ಕೆ ಒಂದು ತನ್ನ ಕನಸು ಏನಿದೆ, ತನ್ನ ಕನಸು ಬೇಗ ಮೀನ್ಸ್ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಬೇಸಿಕ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಯಾಕೆ ತಗೋಬೇಕು ಅಂತಂದರೆ, ಮೇಯ್ನ್ ಆಗಿ ನೋಡಿ ಸರ್, ಎಲ್ಲೇ ಆಗಲಿ ನೀವು ಡೆವಲಪ್ ಆಗಿರೋ ಅಂಥ ಏರಿಯಾಗೆ ಹೋಗ್ಬಿಟ್ಟು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ನೋದಾದರೆ, ಆ ಆಲ್ರೆಡಿ ಡೆವಲಪ್ ಆಗಿರೋ ಏರಿಯಾ ಇನ್ನೂ ಡೆವಲಪ್ ಆಗೋದಕ್ಕೆ 10 ವರ್ಷ ತಗೊಳುತ್ತೆ. ಅದೇ ಈಗಷ್ಟೇ ಇನ್ನೂ ಡೆವಲಪ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಏರಿಯಲ್ಲಿ ನೀವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದಾಗ, ನೀವು ಇನ್ವೆಸ್ಟ್ ಮಾಡಿರೋಂಥ ದುಡ್ಡು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗುತ್ತೆ. ಸೊ ನೀವು ಆಲ್ರೆಡಿ ಡೆವಲಪ್ ಆಗಿರೋ ಏರಿಯಾಕ್ಕೂ ಮತ್ತು ಈಗ ಡೆವಲಪ್ಮೆಂಟ್ ಆಗ್ತಾ ಇರೋ ಏರಿಯಾಕ್ಕೂ ಇಷ್ಟೇ ಸರ್ ವ್ಯತ್ಯಾಸ. ನೀವು ಬೆಂಗಳೂರು ಮತ್ತು ಗೌರಿಬಿದನೂರು ಸರ್, ಬೆಂಗಳೂರು ಆಲ್ರೆಡಿ ಡೆವಲಪ್ ಆಗಿದೆ, ಗೌರಿಬಿದನೂರು ಈಗ ಹೊಸದಾಗಿ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಈ ಲೇಔಟ್ಗೆ ನೋಡಿ 100 ಫೀಟ್ ರಿಂಗ್ ರೋಡು, 60 ಫೀಟ್ ರಿಂಗ್ ರೋಡು ನಮಗೆ ಎರಡೂ ಕಡೆಯಿಂದ ಪಾಸ್ ಆಗುತ್ತೆ. ಸೊ ವೆಸ್ಟ್ ಮತ್ತು ಸೌತ್ ಕಡೆಯಿಂದ ಎರಡೂ ಕಡೆಯಿಂದನೂ ನಮಗೆ 100 ಫೀಟ್ ಮತ್ತು 60 ಫೀಟ್ ರೋಡ್ ಪಾಸ್ ಆಗುತ್ತೆ. ಜೊತೆಗೆ KIDB ಏನಿದೆ ನಮ್ಮ ಗೌರಿಬಿದನೂರು ಇಂಡಸ್ಟ್ರಿಯಲ್ ಏರಿಯಾ, ಫೇಸ್ 3 ಎಕ್ಸ್ಪ್ಯಾನ್ಷನ್ ಆಗಲೇ ಆಗಿದೆ. ಫೇಸ್ 4ಗೆ ಈಗ ಲ್ಯಾಂಡ್ ಇದು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆದಷ್ಟು ಕಂಪನಿಗಳು ಬರ್ತಾ ಇದೆ. ಇಲ್ಲಿ ಎಂಪ್ಲಾಯೀಸ್ ಏನು ಹೇಳ್ತೀವಿ, ಎಂಪ್ಲಾಯೀಸ್ ಜಾಸ್ತಿ ಇದ್ದಾರೆ. ಸೊ ಇಲ್ಲಿ ಮೇಜರ್ ಕಂಪ್ನೀಸ್ ಕೂಡ ಬರ್ತಾ ಇದ್ದಾವೆ ಆಗಲೇ. ಈ KIDBದಿಂದ ಜನ, ಈ ರೇಮಂಡ್ಸು ಮತ್ತು ಈ ಟೀಚರ್ಸ್ ಇವರೆಲ್ಲರೂ ಆಲ್ಮೋಸ್ಟ್ ಹುಡ್ಕೋದೇನೆ ತುಂಬ ಏನಂತೀವಿ ಬೇಸಿಕ್ ಪ್ರೈಸಲ್ಲಿ ಸಿಗುವಂಥ ಜಾಗನ. ಸೊ ಈ ದೃಷ್ಟಿಯಿಂದ ನಾವು ಈ JN ಬೃಂದಾವನ್ ಸಿಟಿಯಲ್ಲಿ ತುಂಬ ಬೇಸಿಕ್ ಪ್ರೈಸಲ್ಲಿ ನಾವು ಕೊಡ್ತಾ ಇರೋದು.